ಈಗ ಈ ಬೀನ್ಸ್ ಬೆಳೆಗೆ ನೋಡ್ತಿರ್ಬೋದು, ನಾರ್ಮಲ್ ಆಗಿ ಓಪನ್ ಫೀಲ್ಡ್ ಅಲ್ಲಿ ಹಾಕಿದ್ರೆ ಎಷ್ಟು ಕಡ್ಡಿಗಳು ಹಾಕ್ಬೇಕು. ಇದ್ರಲ್ಲಿ ನೋಡಿ ಒಂದು ಕಡ್ಡಿ ಕಡ್ಡಿಗಳೇ ಬೇಡ, ಬೀನ್ಸ್ ಬೆಳೆ ಆಗೋಯ್ತು. ಅದ್ರ ಜೊತೆಗೆ ಇನ್ನೊಂದು ಬೆಳೆ ತಯಾರಾಗ್ಬಿಟ್ಟೈತೆ. ಬನ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಇದು ಬಂದು ಸೀಮೆ ಬದನೆಕಾಯಿ. ಬೀನ್ಸ್ ಬೆಳೆ 2 ಅಡಿ ಪೀಸ್ ಎತ್ಕೊಂಡು 1 ಅಡಿ ನೆಲದೊಳಗೆ ಹೊಡೆದ್ಬಿಟ್ಟು 1 ಅಡಿ ಮೇಲೆನೆ ಬಿಟ್ಕೊಳ್ರಿ. ಇಲ್ಲಿ ನೋಡಿ, ಇದು ಕೊಯ್ರು ಎಳ್ದಿದ್ದಾರೆ. ಇದರಿಂದ ಇದಕ್ಕೆ ಟೈನ್ ಹಾಕಿರ್ತಾರೆ. ಒಂದ್ ಏನಪ್ಪಾ ಅಂತ ಹೇಳಿದ್ರೆ, ಗೊಬ್ಬರಗಳು ಹೊಡೆಯುವಾಗ ಡೈರೆಕ್ಟ್ ಆಗಿ ತೋಟದೊಳಕ್ಕೆ ಬರಕ್ಕಾಗಲ್ಲ. ಗೊಬ್ಬರ ಗಾಡಿ ಹೊರಗಡೆ ಹಾಕೋಬೇಕು. ಬುಟ್ಟೆ ಇದು ಮಕ್ರಿಗಳಲ್ಲಿ ಅಥವಾ ಟಬ್ಬಗಳು 8 ಅಡಿ ಕಲ್ಲುಗಳಿರ್ತದೆ ಸ್ನೇಹಿತರೆ. ನೆಲದೊಳಗಡೆ 1.5 ಅಡಿ, ಮೇಲ್ಗಡೆ ಬಂದು 6.5 ಅಡಿ ನಿಂತಿರ್ತದೆ. ಸೊ ಎಷ್ಟೇ ಮಳೆ ಬೀಳಲಿ, ಎಷ್ಟೇ ಇದಾಗ್ಲಿ, ನಮ್ಗೆ ನಮ್ಮ ತೋಟದಲ್ಲಿ ಬೆಳೆದಿರೋ ಅಂತ ಒಂದು ತರಕಾರಿನ ರೋಡ್ಗೆ ಸಾಗಾಟ ಮಾಡ್ಬೇಕಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಈಗ ಏನ್ ಸರ್, ತೋಟದ ಮಧ್ಯದಲ್ಲಿ ಏನೋ ಹೈವೇ ತರ ಮಾಡ್ಕೊಂಡ್ಬಿಡಿದ್ರೆ, ಕಲ್ಲಲ್ಲಿ ಹೆಂಗಿದೋ ಏನು ಸಮಾಚಾರ? ನಿಧಾನಕ್ಕೆ ಬನ್ರಿ, ಪರವಾಗಿಲ್ಲ. ನಿಮಗಾಗಿ ಓಡೋಡಿ ಬಂದೆ, ಜೊತೆನಲ್ಲಿ ಮಾಹಿತಿ ತಂದೆ. ಬನ್ರಿ ಹೋಗೋಣ. ಹೇಳಿ, ಏನೇನ್ ಮಾಡ್ಕೊಂಡಿದ್ದೀರಂತ. ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡಕ್ ಬಂದಿರೋದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಚಪ್ರದ ಬಗ್ಗೆ ಸುಮಾರು ಜನ ಕೇಳ್ತಾನೆ ಇರ್ತೀರಾ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಹೇಳಿದ್ರೆ ನನ್ಕಂತೂ ಹೇಳಕ್ ಆಗಲ್ಲ. ಯಾಕಂತ ಹೇಳಿದ್ರೆ, ಈಗ ಕಲ್ಲಿನ ರೇಟ್ಗಳು ಬಂದು ಇವೆಲ್ಲ ಹಾಕಿ ಸುಮಾರು ಒಂದು 20 ವರ್ಷ ಆ ಟೈಮ್ ಅಲ್ಲೇ ಹಾಕಿರುವಂತ ಕಲ್ಲುಗಳು ಇವೆಲ್ಲ. ಆ ಟೈಮಲ್ಲಿ ಇರೋ ರೇಟ್ಗಳು ಈ ಟೈಮಲ್ಲಿ ಇರೋದಿಲ್ಲ. ಇನ್ನ ಕಲ್ಲುಗಳ ಹೈಟ್ಗಳ ಬಗ್ಗೆ ಹೇಳೋದಾದ್ರೆ, ಇವು ಬಂದು ಎಲ್ಲ ಒಂದು 8 ಅಡಿ ಕಲ್ಲುಗಳು ಇರ್ತದೆ ಸ್ನೇಹಿತರೆ. ನೆಲದೊಳಗಡೆ 1.5 ಅಡಿ, ಮೇಲ್ಗಡೆ ಬಂದು 6.5 ಅಡಿ ನಿಂತಿರ್ತದೆ. ಸೊ ಇದಕ್ಕಿನ್ನ ಹೈಟ್ ಬೇಕಾಗಿರೋದು ಬೇಕಂತ ಹೇಳಿದ್ರು ನಿಮ್ಗೆ ಕೊಡ್ತಾರೆ. ಸೊ ಅದೆಲ್ಲ ನೀವು ನಿಮ್ಮ ಏರಿಯಾಗಳಲ್ಲಿ ಎಲ್ಲೆಲ್ಲ ಹತ್ರ ಇರ್ತದೆ, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಆಗ್ಲಿ, ಕೂಲಿ ಆಗ್ಲಿ, ಎಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತುಂಬಾನೇ ವ್ಯತ್ಯಾಸ ಇರ್ತದೆ. ಇವತ್ತು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಈ ಸ್ಟ್ರಕ್ಚರ್ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಉಪಯೋಗ ಇರ್ತದೆ, ಜೊತೆಗೆ ಇಲ್ಲೇನ್ ಸೆಂಟ್ರಲ್ ನೋಡ್ತಾ ಇರ್ತೀರಾ, ಇಲ್ಲಿ ನೋಡ್ತಿರ್ಬೋದು. ಈ ರೀತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಇರ್ತದೆ, ಇದೆ ಒಟ್ಟಾರೆ ಮಾಹಿತಿ ಈ ವಿಡಿಯೋದಲ್ಲಿ ಇರ್ತದೆ. ವಿಡಿಯೋ ಯಾರಿಗಾದ್ರೂ ಇಷ್ಟ ಇದ್ರೆ ದಯವಿಟ್ಟು ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಅದು ಪೇಜ್ ನ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋಗಳನ್ನ ಬನ್ನಿ. ಈಗ ಕಲ್ಲಿಂದ ಕಲ್ಲುಗಳಿಗೆ ಅಂತರ ನೋಡೋಣ. ಫಸ್ಟ್ ಕಲ್ಲಿದ ಹೈಟ್ ಎಲ್ಲ ಹೇಳಿದಾಯ್ತು ನಿಮ್ಗೆ. ಕಲ್ಲಿಂದ ಕಲ್ಲಿಗೆ ಅಂತರ ನೋಡೋದಾದ್ರೆ ಸುಮಾರು ಒಂದು 12 ಅಡಿ ಅಷ್ಟು ಅಂತರ ಕೊಟ್ಟಿರ್ತಾರೆ ಸ್ನೇಹಿತರೆ. ಈ ಕಡೆನೂ 12 ಮತ್ತೆ ಈ ಕಡೆನೂ 12 ಇರ್ತದೆ. ನಿಮ್ಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ಇದನ್ನ ಒಂದು ಜಿಗ್ಜಾಗ್ ಫಾರ್ಮೆಟ್ ಅಲ್ಲಿ ಟೈಪ್ ಅಲ್ಲಿ ಮಾಡ್ಕೋಬಹುದು ಸ್ನೇಹಿತರೆ. ಹೆಂಗಪ್ಪ ಅಂತ ಹೇಳಿದ್ರೆ, ಈಗ ಇಲ್ಲಿ ಒಳಗಡೆ ಬನ್ನಿ ಸರ್, ಇಲ್ಲಿ ತೋರಿಸ್ಬೇಕು. ಈಗ ನೋಡ್ತಿರ್ಬೋದು, ಈ ಲೈನಲ್ಲಿ ಈ ಕಲ್ಲು ಹಾಕಿರ್ತಾರೆ, ಮತ್ತೆ ಈ ಲೈನಲ್ಲಿ ಇಲ್ಲಿರ್ತದೆ. ಸೊ ಇವೆರಡು ಕಲ್ಲು ಆಯ್ತಾ ಸ್ನೇಹಿತರೆ. ಈಗ ನೆಕ್ಸ್ಟ್ ಬರುವಂತ ಸೆಂಟ್ರಲ್ ಇರುವಂತದ್ದು ಕಲ್ಲುಗಳಿರೋದಿಲ್ಲ ಸ್ನೇಹಿತರೆ. ಇಲ್ಲಿ ಗಮನಿಸ್ಬೋದು ನೀವು, ಇಲ್ಲಿ ಗಮನಿಸ್ಬೋದು. ಈಗ ಆ ಕಲ್ಲಿಂದ ಆ ಕಲ್ಲಿಗೆ ಬಂದು 24 ಅಡಿ ಆಗುತ್ತೆ. ನೋಡ್ತಿರ್ಬೋದು, ಇದು ಅಂತರ. ಇದು ಬಂದು ಒಂದು ಕಲ್ಲು ತಪ್ಪಿಸಿ ಒಂದು ಕಲ್ಲೇ ಹಾಕುವಂತ ಒಂದು ಮೆಥಡ್ ಸ್ನೇಹಿತರೆ. ಇದಂತ ಹೇಳಿದ್ರೆ ನಿಮ್ಗೆ ಕಾಸು ಜಾಸ್ತಿ ಇದೆ ಅಂತ ಹೇಳೋದು ಬೇಕಾದ್ರೆ ಇಲ್ಲೂ ಒಂದೊಂದು ಕಲ್ಲುಗಳನ್ನ ನೀವು ಹಾಕೊಬಹುದು. ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಅವಶ್ಯಕತೆ ಇದ್ರೆ ಹಾಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಏನು ನೆಸೆಸಿಟಿ ಇರೋದಿಲ್ಲ. ಈಗ ಬಂದು ಈ ರೋದಲ್ಲಿ ಬಂದು ಇಲ್ಲಿ ಹತ್ರದಲ್ಲಿದೆ, ನೆಕ್ಸ್ಟ್ ದಲ್ಲಿ ಇಲ್ಲಿ ಸೆಂಟ್ರಲ್ ಇಲ್ಲ, ಅಲ್ಲಿದೆ. ಸೊ ಈ ರೀತಿ ಒಂದು ಜಿಗ್ಜಾಗ್ ಫಾರ್ಮೆಟ್ ಅಲ್ಲಿ ಅಂದ್ರೆ ಮೆಥಡ್ ನ ಮಾಡಿರ್ತಾರೆ. ಸೊ ಇದು ಈ ಗಿಡಗಳಿಲ್ಲ ಅಂತ ಹೇಳಿದ್ರೆ ಇನ್ನ ನೀಟಾಗಿ ನಿಮ್ಗೆ ಕಾಣಿಸ್ತಾ ಇತ್ತು ಸ್ನೇಹಿತರೆ. ಸೊ ಈ ತರ ಮಾಡ್ಕೊಳ್ಳೋದ್ರಿಂದ ಏನಂತ ಹೇಳಿದ್ರೆ, ನಿಮ್ಗೆ ಲಾಂಗ್ ಕ್ರಾಪ್ಗಳಾದ ಸೀಮೆ ಬದನೆಕಾಯಿ ಆಗ್ಲಿ, ಬಳ್ಳಿ ಜಾತಿ ಬೆಳೆಗಳಾಗ್ಲಿ, ಇದನ್ನೆಲ್ಲ ತುಂಬಾನೇ ಆರಾಮಾಗಿ ಬೆಳ್ಕೊಬಹುದು ಸ್ನೇಹಿತರೆ. ಇನ್ನು ಮುಖ್ಯವಾಗಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಏನಪ್ಪಾ ಈ ಒಂದು ದಾರಿಯನ್ನ ಮಾಡ್ಕೊಂಡಿರ್ತಾರೆ. ಕಲ್ಲುಗಳನ್ನ ಹಾಕ್ಬಿಟ್ಟು ಎಷ್ಟೇ ಮಳೆ ಬೀಳಲಿ, ಎಷ್ಟೇ ಇದಾಗ್ಲಿ, ನಮ್ಗೆ ನಮ್ಮ ತೋಟದಲ್ಲಿ ಬೆಳೆದಿರೋ ಅಂತ ಒಂದು ತರಕಾರಿನ ರೋಡ್ಗೆ ಸಾಗಾಟ ಮಾಡ್ಬೇಕಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಈಗ ನೋಡ್ತಿರ್ಬೋದು, ಸೀಮೆ ಬದನೆಕಾಯಿ ಏನಾದ್ರು ಹಾಕ್ಬಿಟ್ರೆ ಟನ್ಗಳ ಗಟ್ಲೆ ಕೊಯ್ತದೆ. ಇದರಲ್ಲಿ ಬಂದು 1.25 ಎಕರೆ ವಿಸ್ತೀರ್ಣಕ್ಕೆ ನಿಮ್ಗೆ ಆಲ್ಮೋಸ್ಟ್ ಒಂದು 100 ಮೂಟೆವರೆಗೂ ಬರುತ್ತೆ. 100 ಮೂಟೆನ ನಾವು ಇಲ್ಲಿಂದ ಹೊತ್ಕೊಂಡು ಹೋಗಿ ರೋಡ್ಗೆ ಹಾಕ್ಬೇಕಂತ ಹೇಳಿದ್ರೆ ರೋಡ್ ಅಲ್ಲೆಲ್ಲೋ ಇದೆ. ಸೊ ತೋಟ ನೋಡಿ ಅಲ್ಲವರೆಗೂ ಇರ್ತದೆ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಪುಟ್ಟ ಟ್ಯಾಕ್ಟ್ರಿ ಕರ್ಕೊಂಡ್ಬಿಡ್ತಾರೆ. ಟ್ಯಾಕ್ಟ್ರಿನ ಸೀದಾ ಅಲ್ಲಿವರೆಗೂ ಎತ್ಕೊಂಡು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಅಲ್ಲೇ ಲೋಡ್ ಮಾಡ್ಬಿಟ್ಟು ಹೊರಗಡೆಗೆ ಎತ್ಕೊಂಡು ಹೋಗ್ಬೋದು. ಇನ್ನು ಅದು ಬಿಟ್ಟರೆ ನೀವು ಬೇಕಾದ್ರೆ ಕೈ ಬಂಡಿ, ಚಿಕ್ಕದಾಗಿ ನಿಮ್ಗೆ ಬೇಕಾಗಿರೋ ತರ ಕೈ ಬಂಡಿ ಒಂದು ಮಾಡ್ಕೊಂಡ್ರು ಅಷ್ಟೇ, ನೀವೇ ಅಷ್ಟೇ ತೊಳ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಒತ್ಕೊಂಡು ಹೋಗೋ ತೊಂದರೆ ಇರಬಾರ್ದು ಅಂತ ಹೇಳಿದ್ರೆ ಈ ರೀತಿ ಎಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲೂ ನಿಮ್ಗೆ ಜಾಗ ಇರೋದಿಲ್ಲ ದಾರಿಗೆ, ಆ ಟೈಮಲ್ಲಿ ಈ ರೀತಿ ಮಾಡ್ಕೊಬಹುದು. ಸೊ ಈ ರೀತಿ ಮಾಡ್ಕೊಬೇಕಂತ ಹೇಳಿದ್ರೆ ಖರ್ಚು ಜಾಸ್ತಿ ಬರ್ತದೆ,
ದುಡ್ಡಿರೋರು ಆ ರೀತಿ ಮಾಡ್ಕೊಂತಾರೆ. ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ನೀಟಾಗಿ ಇದಕ್ಕೇನಾದ್ರೆ ಮಣ್ಣ ಕೋಟ್ ಮಾಡ್ಬಿಟ್ಟು ಅದ್ರ ಮೇಲೆ ಒಂದ್ ಸ್ವಲ್ಪ ಕಲ್ಲು ಗಿಲ್ಲು ಹಾಕಿ ಇನ್ನೊಂದು ಕೋಟಿಂಗ್ ಮಣ್ಣು ಕೊಟ್ಕೊಂಡ್ರೆ ದಾರಿ ನೀಟಾಗಿ ಇಟ್ಕೊಂಬೋದು. ಆಮೇಲೆ ಇದೊಂದು ಮಾಹಿತಿ. ಚಪ್ರ ಹಾಕೋದ್ರಿಂದ ಅನುಕೂಲಗಳೇನು ಅನಾನುಕೂಲಗಳೇನು ಅಂತ ಹೇಳ್ಬೋದು. ಚಪ್ರ ಹಾಕೋದ್ರಿಂದ ಮುಖ್ಯವಾಗಿ ಏನಂತ ಹೇಳಿದ್ರೆ ಹೇಳದ್ನಲ್ವಾ, ಬಳ್ಳಿ ಜಾತಿ ಬೆಳೆಗಳನ್ನ ಆರಾಮಾಗಿ ಬೆಳ್ಕೊಬಹುದು. ಕಡ್ಡಿಗಳ ಅವಶ್ಯಕತೆ ಅನ್ನೋದು ತುಂಬಾನೇ ಕಡಿಮೆ ಮಾಡ್ಬೋದು. ಈಗ ಈ ಬೀನ್ಸ್ ಬೆಳೆಗೆ ನೋಡ್ತಿರ್ಬೋದು, ನಾರ್ಮಲ್ ಆಗಿ ಓಪನ್ ಫೀಲ್ಡ್ ಅಲ್ಲಿ ಹಾಕಿದ್ರೆ ಎಷ್ಟು ಕಡ್ಡಿಗಳು ಹಾಕ್ಬೇಕು. ಇದ್ರಲ್ಲಿ ನೋಡಿ ಒಂದು ಕಡ್ಡಿ ತೋರ್ಸ್ರಿ ನೀವು ನೋಡೋಣ. ಕಡ್ಡಿಗಳ ಅವಶ್ಯಕತೆ ಕಡ್ಡಿ ತೋರ್ಸ್ರಿ ನೋಡೋಣ. ಕಡ್ಡಿ ಅವಶ್ಯಕತೆನೇ ಇಲ್ಲ. ಇವ್ರು ಏನಪ್ಪಾ ಮಾಡಿದಾರೆ ಅಂತ ಹೇಳಿದ್ರೆ ನೋಡ್ತಿರ್ಬೋದು, ಡೈರೆಕ್ಟ್ ಆಗಿ ಈ ಕಲ್ಲುಗಳಿಗೆ ಸುತ್ತಬಿಟ್ಟಿದ್ದಾರೆ ತಂಗೋಸು. ಇದಕ್ಕೆ ಸುತ್ತಬಿಟ್ಟು ಇದಕ್ಕೆ ಟೈನ್ ಹಾಕಿರ್ತಾರೆ. ಮೇಲಿಂದ ಡೈರೆಕ್ಟ್ ಆಗಿ ಕೆಳಗಡೆಯಿಂದ ಮೇಲೆವರೆಗೂ ಡೈರೆಕ್ಟ್ ಆಗಿ ಟೈನ್ ಹಾಕಿರ್ತಾರೆ. ಇವಾಗ ಇದಕ್ಕೆಲ್ಲ ಕಡ್ಡಿಗಳು ಬೇಕಂತ ಹೇಳಿದ್ರೆ ಈ ಒಂದೂವರೆ ಎಕರೆ ವಿಸ್ತೀರ್ಣಕ್ಕೆ ಕರೆಕ್ಟ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ಒಂದು 3,000 ಕಡ್ಡಿ ಬೇಕು. 3,000 ಕಡ್ಡಿ ಇವಾಗ ಏನ್ ಬೆಲೆ ಇದೆ? 30 ರೂಪಾಯಿ, 35 ರೂಪಾಯಿ, 35-40 ರೂಪಾಯಿ ಇದೆ. 4 12 ಎಷ್ಟಾಯ್ತು? 1,20,000 ಬೇಕು ಕಡ್ಡಿಗಳೇ ಬೇಡ. ಬೀನ್ಸ್ ಬೆಳೆ ಆಗೋಯ್ತು. ಅದ್ರ ಜೊತೆಗೆ ಇನ್ನೊಂದು ಬೆಳೆ ತಯಾರಾಗ್ಬಿಟ್ಟೈತೆ. ಬನ್ರಿ ಇಲ್ಲಿ ನೋಡ್ರಿ. ಇಲ್ಲಿ ಇದು ಬಂದು ಸೀಮೆ ಬದನೆಕಾಯಿ. ಬೀನ್ಸ್ ಬೆಳೆ ನಾಟಿ ಮಾಡ್ಬಿಟ್ಟು ಬೀನ್ಸ್ ಬೆಳೆ 1 ತಿಂಗಳ ಆದ ನಂತರ ಸೀಮೆ ಬದನೆಕಾಯಿ ಗಿಡ ಇಟ್ಟಿರ್ತಾರೆ. ಲಾಂಗ್ ಕ್ರಾಪ್ ಅಲ್ವಾ ಇದು? ಲಾಂಗ್ ಕ್ರಾಪ್. ಇದು ಸುಮಾರು ನೀವು ತಗೊಂಡ್ರೆ ಒಂದು ಕ್ರಾಪ್ ಕೊಯ್ಲು ಸ್ಟಾರ್ಟ್ ಬಂದು ಇವಾಗ ಜುಲೈ ಅಲ್ವಾ, ನೆಕ್ಸ್ಟ್ ಮಂತ್ ಇಂದ ಕೊಯ್ಲು ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ನೋಡಿ ಇಲ್ಲಿ ಪಿಂದೆಗಳೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇಲ್ಲಿ ಗಮನಿಸಿ. ಇದು ಬಂದು ಸೀಮೆ ಬದನೆಕಾಯಿ, ಚಯೋಟೆ ಅಂತಾರೆ, ಚೌಚೋ ಅಂತಾರೆ, ಮತ್ತೆ ಚಪರದ ಬದನೆಕಾಯಿ ಅಂತಾರೆ. ಈ ರೀತಿ ವಿಭಿನ್ನವಾದ ಹೆಸರುಗಳಲ್ಲಿ ಕರೀತಾರೆ. ಇವಾಗ ಇದು ಬಂದು ಇನ್ನೊಂದು 15-20 ದಿನಕ್ಕೆ ಶುರು ಕಾಯಿ. ಇವಾಗ ಇದು ಬೀನ್ಸ್ ಮುಗೀತು, ಇದು ಚಾಲ್ತಿ ಆಗೋಯ್ತು. ಇಲ್ಲಿ ರೈತರಿಗೆ ಲಾಭ ಆಗಿದ್ದೇನೋ ಸಮಯದ ಉಳಿತಾಯ, ಕಂಟಿನ್ಯೂಸ್ ಆಗಿ ಏನೋ ಆದಾಯ ಅನ್ನೋದು. ಅರ್ಥ ಆಯ್ತಾ? ಈಗ ಬೀನ್ಸ್ ಮುಗಿದ ತಕ್ಷಣ ಇವಾಗ ಇದ್ರಲ್ಲಿ ಆದಾಯ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಇದೊಂದು ಮುಖ್ಯವಾದ ವಿಚಾರ. ಸಮಯನ ಉಳಿತಾಯ ಮಾಡ್ಕೊಬಹುದು. ಇವಾಗ ನೋಡಿ ಕಡ್ಡಿಗಳದ್ದು ಉಳಿತಾಯ ಆಯ್ತು. ಈಗ ನೆಕ್ಸ್ಟ್ ಇದು ಏನೋ ಕಲ್ಲುಗಳಿಲ್ದಿರೋ ಲೈನಲ್ಲಿ ಯಾವ ರೀತಿ ಮಾಡಿರ್ತದೆ ಅಂತ ನೀವು ಕೇಳ್ಬೋದು. ಕಲ್ಲುಗಳಿಲ್ದಿರೋ ಲೈನಲ್ಲಿ ಬಂದು ಚಿಕ್ಕದಾಗಿ ಒಂದೊಂದು ಕಡ್ಡಿ, ಕಬ್ಬಿಣದಲ್ಲ, ನಾರ್ಮಲ್ ಆಗಿರೋ ಕಡ್ಡಿನೇ ಒಂದು ಪೀಸ್, 2 ಅಡಿ 1 ಅಡಿ ಪೀಸ್, 2 ಅಡಿ ಪೀಸ್ ಎತ್ಕೊಂಡು 1 ಅಡಿ ನೆಲದೊಳಗೆ ಹೊಡೆದ್ಬಿಟ್ಟು 1 ಅಡಿ ಮೇಲೆನೆ ಬಿಟ್ಕೊಳ್ರಿ. ಇಲ್ಲಿ ನೋಡಿ ಇದಕ್ಕೆ ವೈರ್ ಎಳೆದಿದ್ದಾರೆ. ಇದರಿಂದ ಇದಕ್ಕೆ ಟೈನ್ ಹಾಕಿರ್ತಾರೆ. ಕಲ್ಲಿಲ್ದಿರೋ ಸಾಲಲ್ಲಿ ಈ ತರ ಮಾಡ್ಕೊಂಡಿದ್ದಾರೆ. ಕಲ್ಲಿರೋ ಸಾಲಲ್ಲಿ ಕಲ್ಲುಗಳಿಗೆ ಸುತ್ತಬಿಟ್ಟಿರ್ತಾರೆ. ಈ ತರ ಮಾಡ್ಕೊಂಡ್ರೆ ಕಡ್ಡಿದ್ ಇವಾಗ 1,20,000 ಉಳಿತಾಯ ಆಗೋಯ್ತಲ್ಲ. ಈ ತರ ಉಳಿತಾಯ ಮಾಡ್ಕೊಂಡ್ರೆ ಯಾಕೆ ಲಾಸ್ ಅನ್ನೋದು ಜಾಸ್ತಿ ಬರೋದಿಲ್ಲ. ಇದೊಂದು ಇದಾಯ್ತು. ಇನ್ನ ಈ ಬೆಳೆ ಬಂದು ಏನಿದೆ, ಇದನ್ನ ಇವಾಗ ನೀಟಾಗಿ ಬಳ್ಳಿಗಳು ಬರ್ತದೆ. ಈ ಕಂಬಿಗಳ ಮೇಲೆ ಚೆನ್ನಾಗಿ ಅರ್ದು ಬಿಟ್ಬಿಟ್ರೆ ಕಾಯಿ ನಿಮ್ಗೆ ನೆಕ್ಸ್ಟ್ ಮಂತ್ ಅಂದ್ರೆ ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಫೆಬ್ರವರಿವರೆಗೂ ಕೊಯ್ತಾನೆ ಇರುತ್ತೆ. ನಿಮ್ಗೇನಾದ್ರು ವಾತಾವರಣ ಅನುಕೂಲವಾಗಿದ್ರೆ ಇನ್ನೂ 1 ತಿಂಗಳು ಎಕ್ಸ್ಟ್ರಾನು ಕೊಯ್ಯುತ್ತೆ. ಸೊ ಕಂಟಿನ್ಯೂಸ್ ಆಗಿ ಕೊಯ್ತಾ ಇರ್ಬೋದು. ಇನ್ನು ಈ ಚಪರದ ಗಿಡದ ಮೇಂಟೆನೆನ್ಸ್ ಬಂದು ತುಂಬಾನೇ ಕಡಿಮೆ, ಆರಾಮ್ ಮೇಂಟೆನೆನ್ಸ್. ಯಾವುದೇ ರೀತಿಯಾದ ಔಷಧಿಗಳನ್ನ ಕೇಳೋದಿಲ್ಲ. ಇದು ಪ್ರಾಥಮಿಕ ಹಂತದಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಚಿಗುರಲ್ಲಿ ಬರುವಂತ ಅಪಿಡ್ಸ್ ಅಂತ ಏನ್ ಹೇಳ್ತಾರೆ, ಅದನ್ನ ಬಿಟ್ರೆ ಇನ್ನು ಊಜಿ ಸಮಸ್ಯೆ ಬರ್ತದೆ. ಊಜಿಗೆಲ್ಲ ಗೊತ್ತಲ್ವ, ಟ್ರಾಪ್ಗಳು ಕಟ್ಬಿಡ್ತಾರೆ. ಔಷಧಿಗಳನ್ನ ಹೊಡೆಯೋದು ಈ ಗಿಡಗಳಿಗೆ ರೇರು. ಇನ್ನು ಗೊಬ್ಬರದ ವಿಚಾರಕ್ಕೆ ಬಂದಾಗ ಇದಕ್ಕೆ ಏನಂತ ಹೇಳಿದ್ರೆ ಒಂದ್ ಸ್ವಲ್ಪ ಮೂಟೆ ಗೊಬ್ಬರಗಳನ್ನ ಒಂದು 15 ದಿನಕ್ಕೊಮ್ಮೆ ಕೊಡ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಫುಲ್ ಆಗಿ ಕೊಟ್ಬಿಡ್ಬೇಕು. ಸೊ ಇದು ಕೊಟ್ಟಿದ್ದಾದ್ಮೇಲೆ ಆರಾಮಾಗಿ ವಾರಕ್ಕೊಂದ್ಸಲಿ ಕಾಯಿ ಕಿತ್ಕೊಂತ ಇರ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಬಂದು ಇವಾಗ ಕಾಯಿಗಳು ಕಡಿಮೆ ಇರೋವಾಗ ಬಂದು ಒಂದು 20 ರೂಪಾಯಿ 25 ರೂಪಾಯಿವರೆಗೂ ರೇಟ್ ಇರ್ತದೆ. ಹೋಗ್ತಾ 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 ಮತ್ತೆ ಈ ಚಳಿಗಾಲ ಬರೋಷ್ಟೊತ್ತಿಗೆ ಇಳುವರಿಗಳು ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಬಂದು ನಿಮ್ಗೆ ಒಂದ್ ಸ್ವಲ್ಪ ಪ್ರೈಸ್ ಅನ್ನೋದು ಒಂದು 5 ರೂಪಾಯಿ 6 ರೂಪಾಯಿ 10 ರೂಪಾಯಿ 8 ರೂಪಾಯಿ ಈ ರೀತಿಯಲ್ಲಿ ಇರ್ತದೆ. ಮತ್ತೆ ಕೊನೆ ಆಗ್ತಾ 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 ಮತ್ತೆ ರೈಸ್ 20 ರೂಪಾಯಿ 25 ರೂಪಾಯಿವರೆಗೂ ಜಂಪ್ ಆಗುತ್ತೆ. ಈ ಬೆಳೆನಲ್ಲಿ ಬಂದು ಯಾವುದೇ ರೀತಿಯಾಗಿ ಇಲ್ಲಿ ತನಕ ನಮ್ಮ ಕಡೆ ಯಾರು ಅಷ್ಟೇ ಲಾಸ್ ಅನ್ನೋದು ಮಾತೆ ಇಲ್ಲ ಚಪರ ಬದನೆಕಾಯಿ ಗಿಡದಲ್ಲಿ. ಸೊ ಇದೊಂದು ಮಾಹಿತಿ ನಿಮ್ಗೆ ಕೊಡ್ಬೇಕು ಅನಿಸ್ತು. ಇನ್ನ ಬೀಜ ಸುಮಾರು ಜನ ಕೇಳ್ತಾ ಇರ್ತಾರೆ, ನಮ್ಗೆ ಬಿತ್ತನೆ ಬೇಕು ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಸೋಯಿಂಗ್ ಮಾಡಿರ್ತಾರೆ. ಇದರಲ್ಲಿ ಬಿತ್ತನೆ ಬೇಕು ಅಂತ ಹೇಳಿದ್ರೆ ಇನ್ನ 3 ತಿಂಗಳು ಮೇಲ್ಪಟ್ಟು ಸಿಗುತ್ತೆ. 3 ತಿಂಗಳು ಮೇಲ್ಪಟ್ಟು ಮೊಳಕೆ ಕಾಯಿ ಏನೋ ಸಿಗುತ್ತೆ, ಅದನ್ನ ನಾಟಿ ಮಾಡ್ಕೋಬಹುದು. ಇವಾಗ ಆಲ್ರೆಡಿ ಎಲ್ಲ ನಾಟಿ ಮಾಡಿರ್ಬೇಕು ಈ ಗಿಡಗಳನ್ನೆಲ್ಲ. ಕೋಲ್ಡ್ ಸೀಸನ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಗಿಡ ರೆಡಿ ಆಗಿರ್ಬೇಕು, ಆಗ ಕಾಯಿ ಸ್ಟಾರ್ಟ್ ಆಗೋಗುತ್ತೆ. ಇದೊಂದು ಮಾಹಿತಿ ನಿಮ್ ಜೊತೆ ಹಂಚ್ಕೊಬೇಕು ಅನಿಸ್ತು. ಇನ್ನ ನೀರಾವರಿ ವಿಚಾರಕ್ಕೆ ಬಂದಾಗ ಇಲ್ಲಿ ಗಮನಿಸ್ಬೋದು, ಈ ಬೆಳೆಗೆ ಬಂದು ಬೀನ್ಸ್ ಬೆಳೆಗೆ ಡ್ರಿಪ್ ಇರಿಗೇಷನ್ ಮಾಡಿರ್ತಾರೆ. ಈ ಚಪರದ ಬದನೆಕಾಯಿ ಗಿಡಕ್ಕೆ ಬಂದು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿರ್ತಾರೆ. ಇದನ್ನ ಬಂದು ನೋಡ್ತಿರ್ಬೋದು, ಇಲ್ಲಿ ನೀಟಾಗಿ ಮೇಲೇನೆ ಚಪರಗಳಲ್ಲೇ ಕಟ್ಟಿರ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಜಯ ಅಂತ ಹೇಳ್ಬಿಟ್ಟು ಬರ್ತದೆ ಸ್ಪ್ರಿಂಕ್ಲರ್ಸ್. ಮೊದಲು ಬರ್ತಾ ಇದೆ ಹಳೆ ಸ್ಪ್ರಿಂಕ್ಲರ್. ಯಾಕೆಂದ್ರೆ ನೀವು ಚೆನ್ನಾಗಿ ಇನ್ನ ಇದಾಗಿರೋದು ಅಂತ ಹೇಳಿದ್ರೆ ಜೈನ್ ಸ್ಪ್ರಿಂಕ್ಲರ್ಗಳು ಬಳಕೆ ಮಾಡ್ಕೊಬಹುದು. ಇದೊಂದು ಮೆಥಡ್.
ಸೊ ಇಷ್ಟೆಲ್ಲ ಒಂದು ಉಪಯೋಗಗಳೈತೆ. ಡಿಸ್ಅಡ್ವಾಂಟೇಜ್ ಬಂದು ಒಂದೇ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಗೊಬ್ಬರಗಳು ಹೊಡೆಯುವಾಗ ಡೈರೆಕ್ಟ್ ಆಗಿ ತೋಟದೊಳಕ್ಕೆ ಬರೋಕ್ಕಾಗಲ್ಲ. ಗೊಬ್ಬರ ಗಾಡಿ ಹೊರಗಡೆ ಹಾಕೋಬೇಕು, ಬುಟ್ಟಿ ಇದು ಮಕ್ರಿಗಳಲ್ಲಿ ಅಥವಾ ಟಬ್ಬುಗಳಲ್ಲಿ ಎತ್ಕೊಬಂದು ತೋಟಕ್ಕೆ ಹಾಕೊಬೇಕು. ಇಲ್ಲ ಅದು ಬಿಟ್ರೆ ಚಿಕ್ಕ ಟ್ಯಾಕ್ಟ್ರಿ ಕರ್ಕೊಬಂದು ಚಿಕ್ಕ ಟ್ಯಾಕ್ಟ್ರಿನಲ್ಲಿ ತುಂಬಿಕೊಂಡು ಒಳಗಡೆ ತಳ್ಳಬೇಕು. ಉಳುಮೆ ವಿಚಾರಕ್ಕೆ ಬಂದಾಗ 5 ನೇಗ್ಲು ಅವೆಲ್ಲ ಹಾಕೋದು ಕಷ್ಟ. ಚಿಕ್ಕ ಟ್ಯಾಕ್ಟ್ರಿದ ಏನಾದ್ರು 5 ನೇಗ್ಲಿದ್ರೆ ಖಂಡಿತ ಹಾಕೊಬಹುದು. ಇಲ್ಲ ಅಂತ ಹೇಳಿದ್ರೆ ಬರೀ ರೋಟೋವೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇದೊಂದು ಚಪ್ಪರದ ಬಗ್ಗೆ ಮತ್ತೆ ಚಪ್ಪರದಲ್ಲಿ ಬೆಳೆದಿರುವಂತ ಬೆಳೆ ಬಗ್ಗೆ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀರಿ. ಧನ್ಯವಾದಗಳು, ಶುಭ ದಿನ.